ಹಲೋ ಫ್ರೆಂಡ್ಸ್, ಇವತ್ತು ಸಂಜೆಗೆ ಸ್ನ್ಯಾಕ್ಸಿಗಾಗ ಅಂತ ಸಮೋಸ ಮತ್ತು ಮಸಾಲೆ ಪುರಿ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಫಸ್ಟಿಗೆ ಸಮೋಸ ಮಸಾಲಾಗೆ ಏನು ಬೇಕು ಸಾಮಗ್ರಿಗಳು ಅಂತ ಅಂದರೆ ಆಲೂಗೆಡ್ಡೆ ಮತ್ತು ಬಟಾಣಿ ಮೇಯ್ನಾಗಿ ಬೇಕಾಗಿರೋದೆ ಆಲೂಗೆಡ್ಡೆ ಮತ್ತು ಬಟಾಣಿ. ಸೊ ಆಲೂಗೆಡ್ಡೆ ಮತ್ತು ಬಟಾಣಿನ ಬೇಯಿಸ್ಕೋಬೇಕು ಫಸ್ಟು ಕುಕ್ಕರಲ್ಲಿ. ಇದು ನೋಡಿ, ಒಂದು 4ರಿಂದ 5 ಆಲೂಗೆಡ್ಡೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು 8ರಿಂದ 8 ಗಂಟೆ ಕಾಲ ನೆನೆಸಿಟ್ಕೊಂಡಿರೋ ಬಟಾಣಿ, ಆಲೂಗೆಡ್ಡೆ ಜೊತೆ ಬಟಾಣಿನ ಮಿಕ್ಸ್ ಮಾಡೋಣ. ಈಗ ನೆನೆಸ್ಕೊಂಡಿರೋವಂಥ ಬಟಾಣಿ ಮತ್ತು ಆಲೂಗೆಡ್ಡೆನ ಕುಕ್ಕರಲ್ಲಿ ಹಾಕಿದ್ದೀನಿ. ಇದು ಒಂದು 3ರಿಂದ 4 ವಿಷಲಷ್ಟು ಕೂಗಿಸ್ಕೊಂಡ್ರೆ ಬಟಾಣಿನೂ, ಇದು ನೋಡಿ ನೆಂದಿರೋ ಬಟಾಣಿ ನೀರಲ್ಲಿ. ಸೊ ಬಟಾಣಿ ಮತ್ತು ಆಲೂಗೆಡ್ಡೆ ಎರಡು ನಮಗೆ ಯಾವ ರೀತಿಯಾಗಿ ಬೇಕೋ ಆ ರೀತಿಯಾಗಿ ಬೆಂದಿರುತ್ತೆ. ಸೊ 3ರಿಂದ 4 ವಿಷಲ್ ಬೇಯಿಸ್ಕೊಳ್ಳೋಣ ಇದನ್ನು. ಓಕೆ, ಮಸಾಲಾಗೆ ಏನೇನು ಸಾಮಗ್ರಿಗಳು ಬೇಕು ಅಂತ ನೋಡ್ಕೊಳ್ಳೋಣ. ಫಸ್ಟು ಬಾಣಲಿಗೆ ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಕಾದ ನಂತರ ಒಂದು ಈರುಳ್ಳಿ, ಒಂದು ಟೊಮ್ಯಾಟೊ ಯೂಸ್ ಮಾಡೋದ್ರಿಂದ ಏನು ಪಾನಿಪುರಿ ಮಸಾಲಾಗೆ ಏನು ಆಮ್ಚೂರ್ ಅನ್ನೋ ಪೌಡರ್ ಯೂಸ್ ಮಾಡ್ತಾರೋ ಅದರ ಅವಶ್ಯಕತೆ ಇರಲ್ಲ. ಸೊ ಟೊಮ್ಯಾಟೊನ ಹೆಚ್ಕೊಳ್ಳಿ, ಒಂದು ಟೊಮ್ಯಾಟೊ ಹಾಕ್ಕೊಳ್ಳಿ. ಸೊ ಒಂದು 5ರಿಂದ 4 ಬೆಳ್ಳುಳ್ಳಿ ಇಲ್ಕ್ಗಳನ್ನ ಹಾಕ್ಕೊಳ್ಳಿ. ಒಂದು ಖಾರ ಜಾಸ್ತಿ ಬೇಕು ಅಂದವರು 6ರಿಂದ 7 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಖಾರ ಕಮ್ಮಿ ಅಂದವರು ಒಂದು 5 ಮೆಣಸಿನ್ಕಾಯಿ ಹಾಕ್ಕೊಳ್ಳಿ. ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆ, ಒಂದು ಇಂಚ್ ಆಗುವಷ್ಟು ಚಕ್ಕೆ, ಮತ್ತು ಒಂದು 2ರಿಂದ 3 ಲವಂಗ, ಇದಿಷ್ಟನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಬೇಕು. ಈ ಆನಿಯನ್ ಎಲ್ಲ ಸ್ವಲ್ಪ ನಾನಿಲ್ಲಿ ಬಾಣಲಿಯಲ್ಲಿ ಎಲ್ಲನೂ ಮಿಕ್ಸ್ ಮಾಡಿದ್ದೀನಿ. ಸೊ ಈ ಆನಿಯನ್ ಮತ್ತು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ಥರ ಮತ್ತು ಆನಿಯನ್ ಸ್ವಲ್ಪ ಗೋಲ್ಡನ್ ಕಲರ್ ಬರೋ ತನಕ ಫ್ರೈ ಮಾಡ್ಕೊಳ್ಳಿ. ಒಂದು ಇಂಚಷ್ಟು ಶುಂಠಿನೂ ಹಾಕ್ಕೊಳ್ಬೇಕು ಇದಕ್ಕೆ. ಸೊ ಈಗ ಇದನ್ನು ಫ್ರೈ ಮಾಡ್ಕೊಳ್ಳೋಣ. ಇದು ಹೀಗೆ ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋ ತನಕ ಸ್ವಲ್ಪ ಫ್ರೈ ಮಾಡ್ತಾ ಇರಿ. ಕೈ ಸ್ವಲ್ಪ ಒಳಗೆ ಹಾಕಿ ಅಲ್ಲಾಡಿಸ್ತಾ ಇರಬೇಕು. ಓಕೆ, ಸಮೋಸಾಗೆ ಮೇಲ್ಗಡೆ ಬೇಕಾಗಿರುವಂಥ ಲೇಯರ್ನ ಹೇಗೆ ಮಾಡ್ಕೊಳ್ಳೋದು, ಇದಕ್ಕೆ ಬೇಕಾಗಿರೋ ಸಾಮಗ್ರಿಗಳು ಹೇಳ್ತೀನಿ. ಇದು ಬಂದು ಮೈದಾ ಹಿಟ್ಟು, ಮತ್ತು ಸ್ವಲ್ಪ ಚಿರೋಟಿ ರವೆ, ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳಿ. 1 ಸ್ಪೂನ್ ತುಪ್ಪ ಹಾಕ್ಕೊಳ್ಳಿ, ಸ್ವಲ್ಪ ಗರಿ ಬರುತ್ತೆ. ಒಂದು ಅರ್ಧ ಟೀ ಸ್ಪೂನಷ್ಟು ಅಕ್ಕಿ ಹಿಟ್ಟು ಹಾಕ್ಕೊಳ್ಳಿ. ಅಕ್ಕಿ ಹಿಟ್ಟು ಹಾಕ್ಕೊಂಡು ನಾವು ಚಪಾತಿಗೆ ಹೇಗೆ ಕಲಿಸ್ಕೋತೀವೋ ಹಾಗೆ ಕಲಸಿಟ್ಕೊಳ್ಳಿ. ಒಂದು 15ರಿಂದ 20 ನಿಮಿಷ ನೆನೆಯಕ್ಕೆ ಬಿಡಿ. ನಾನೀಗ ಇದನ್ನು ಎಲ್ಲ ನಾನು ಹೇಳಿದ ಸಾಮಗ್ರಿಗಳನ್ನ ಹಾಕ್ಕೊಂಡು ಕಲಸಿಟ್ಕೊಂಡಿದ್ದೀನಿ. ಸೊ ಈಗ ಒಂದು 15 ನಿಮಿಷ 20 ನಿಮಿಷ ನಂದು ಸಮೋಸ ಮಸಾಲ ಮತ್ತು ಪಾನಿಪುರಿ ಮಸಾಲ ರೆಡಿ ಆಗೋ ಅಷ್ಟೊತ್ತಿಗೆ ಆಗೋ ತನಕ ಇದನ್ನು ನಾನು ಸ್ವಲ್ಪ ನೆನಿಲಿ ಅಂತ ಮುಂಚೆನೇ ಕಲಸಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದು ಈಗ ಒಂದು 15 ನಿಮಿಷ ಬಿಟ್ಟರೆ ಚೆನ್ನಾಗಾಗತ್ತೆ. ಸೊ ಆಮೇಲೆ ಲಟ್ಟಿಸಿ ನಾವು ಸಮೋಸ ಮಾಡೋಕ್ಕೆ ನಮಗೆ ಹೆಲ್ಪ್ ಆಗುತ್ತೆ. ಇದು ನೋಡಿ, ಈಗ ನಾನು ಹೇಳಿದೆ ಅಲ್ಲ, ಆನಿಯನ್ ಮತ್ತು ಟೊಮ್ಯಾಟೊ ಎಲ್ಲ ಸ್ವಲ್ಪ ಗೋಲ್ಡನ್ ಬ್ರೌನ್ ಆಗೋ ಥರ ಮತ್ತು ಟೊಮ್ಯಾಟೊ ಸ್ವಲ್ಪ ಮೆತ್ತಗಾಗೋ ಥರ ಫ್ರೈ ಆಗಿದೆ. ಸೊ ಇಷ್ಟು ಫ್ರೈ ಆಗಿದೆ. ಸೊ ಇಷ್ಟು ಸಾಕು. ಈಗ ಜಸ್ಟ್ ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಸ್ಟವ್ ಆಫ್ ಮಾಡಿಕೊಂಡು ಇದು ಸ್ವಲ್ಪ ಕೂಲ್ ಆಗೋ ತನಕ ಬಿಡೋಣ. ಮತ್ತು ನಾವು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಸ್ವಲ್ಪ ಕೂಲ್ ಆದ ನಂತರ ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಹೆಲ್ಪ್ ಆಗುತ್ತೆ. ಇದು ನೋಡಿ, ಈಗ ನಾವು ಏನು ಮಸಾಲೆ ಪುರಿಗೆ ಬೇಕಾಗಿರೋ ಸಾಮಾನನ್ನ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಿ, ಅದು ಇವಾಗ ತಣ್ಣಗಾಗಿದೆ. ಇದನ್ನ ಇವಾಗ ಗ್ರೈಂಡ್ ಮಾಡೋಕ್ಕೆ ಮಿಕ್ಸರ್ಗೆ ಹಾಕೊಳ್ಳೋಣ. ಇದು ನೋಡಿ, ಈಗ 3 ವಿಷಲ್ ಆಗಿತ್ತು. ಬಟಾಣಿ ಮತ್ತು ಆಲೂಗೆಡ್ಡೆನ ಬೇಯಿಸಕ್ಕಿಟ್ಟಿದ್ವಿ ಕುಕ್ಕರಲ್ಲಿ. ಈಗ ಪೂರ ಪ್ರೆಷರ್ ಹೋಗಿದೆ. ವಿಷಲ್ ತೆಗೆದು ಅದರದ್ದು ಲಿಡ್ ಓಪನ್ ಮಾಡೋಕ್ಕೆ ಟ್ರೈ ಮಾಡಿ. ಯಾಕಂದರೆ ನೀವು ವಿತ್ ವಿಷಲ್ ನೀವು ಲಿಡ್ ಓಪನ್ ಮಾಡಲಿಕ್ಕೆ ಹೋದರೆ ಕುಕ್ಕರ್ ಅದು ಲೈಫ್ ಟೈಮ್ ಹಾಳಾಗುತ್ತೆ. ಸೊ ವಿಷಲ್ ತೆಗೆದು ಯಾವಾಗಲೂ ಲಿಡ್ ಓಪನ್ ಮಾಡಿ. ಸೊ ಈಗ ನೋಡಿ, ಆಲೂಗೆಡ್ಡೆ ಮತ್ತು ಬಟಾಣಿ ಎರಡನ್ನೂ ಹಾಕಿದ್ದೆ ನಾನು.
ಕುಕ್ಕರಲ್ಲಿ ಬೇಯಿಸೋಕ್ಕೆ. ಸೊ 2 ಬೆಂದಿದೆ ಈಗ. ಸೊ ಈಗ ಏನಂತ ಅಂದರೆ ಒಂದು ಸ್ವಲ್ಪ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡಿ ಒಂದು ಸೌಟಷ್ಟು ಇದು ಏನು ನಾವು ಮಸಾಲೆಗೆ ಫ್ರೈ ಮಾಡ್ಕೊಂಡಿದ್ವು ಇದಕ್ಕೆ ಒಂದು ಸೌಟಷ್ಟು ಮಸಾಲೆ ಬಟಾಣಿ ಮತ್ತು ಆಲೂಗೆಡ್ಡೆ ಮಸಾಲನ ರುಬ್ಕೊಳ್ಳೋಕೆ ಯೂಸ್ ಮಾಡ್ಕೋಬೇಕು. ಸೊ ಸ್ವಲ್ಪ ಆಲೂಗೆಡ್ಡೆನ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನಾನೇನು ಮಾಡಿದ್ದೀನಿ ಅಂತ ಅಂದರೆ ಮಸಾಲೆ ಪುರಿಗೆ ಬೇಕಾಗಿರೋ ಮಸಾಲಾಗೆ ಮತ್ತು ಸಮೋಸಾಗೆ ಸ್ಟಫ್ ಮಾಡೋಕ್ಕೆ ಬೇಕಾಗಿರೋ ಆಲೂಗೆಡ್ಡೆ ಎರಡನ್ನೂ ಒಟ್ಟಿಗೆ ಬೇಯಿಸ್ಕೊಂಡಿದ್ದೀನಿ. ಸೊ ಸ್ವಲ್ಪ ಆಲೂಗೆಡ್ಡೆನ ನಾನು ಸಮೋಸಾದು ಸ್ಟಫ್ ಮಾಡಲಿಕ್ಕೆ ತೆಗೆದಿಟ್ಕೊಳ್ತೀನಿ. ಇನ್ನು ಸ್ವಲ್ಪನ ಮಸಾಲೆ ಪುರಿಗೆ ಸ್ಮ್ಯಾಶ್ ಮಾಡಿ ಇಟ್ಕೊಳ್ತೀನಿ. ಈಗ ನೋಡಿ, ನಾನು ಹೇಳಿದೆ ಅಲ್ವಾ, ಆಲೂಗೆಡ್ಡೆನ ಮಸಾಲೆ ಪುರಿ ಮಸಾಲಾಗೆ ಮತ್ತು ಸಮೋಸ ಸ್ಟಫಿಗೆ ಎರಡಕ್ಕೂ ಬೇಯಿಸಿಟ್ಕೊಂಡಿದ್ದೆ. ಸೊ ಆಲೂಗೆಡ್ಡೆನ ನಾನು ಸಪ್ರೇಟ್ ಮಾಡಿಕೊಂಡೆ. ಸಮೋಸಾಗೆ ಎಷ್ಟು ಬೇಕೋ ಅಷ್ಟು ಆಲೂಗೆಡ್ಡೆನ ಸಪ್ರೇಟ್ ಇಟ್ಕೋತೀನಿ. ಸೊ ಈಗ ಏನು ಮಿಕ್ಕಿರೋ ಆಲೂಗೆಡ್ಡೆ ಮತ್ತು ಈ ಬಟಾಣಿ ಏನಿದೆ ಇದನ್ನು ನಾನು ಸ್ಮ್ಯಾಶ್ ಮಾಡ್ಕೊಳ್ತೀನಿ. ಈ ಸ್ಮ್ಯಾಶ್ ಮಾಡ್ಕೊಂಡಿರೋದನ್ನು ನಾನು ಮಸಾಲೆ ಪುರಿ ಮಸಾಲಾಗೆ ಯೂಸ್ ಮಾಡ್ಕೊಳ್ತೀನಿ. ಜಸ್ಟ್ ಸ್ಮ್ಯಾಶ್ ಮಾಡ್ಕೊಳ್ಳೋಣ. ನೋಡಿ, ಆಲೂಗೆಡ್ಡೆ ಮತ್ತು ಬಟಾಣಿನ ಸ್ಮ್ಯಾಶ್ ಮಾಡ್ಕೊತಾ ಇದ್ದೀನಿ. ಸೊ ಯಾರ ಮನೇಲಾದರೂ ಸ್ಮ್ಯಾಶರ್ ಇಲ್ಲ ಅಂತಂದರೆ ಯಾವ್ದಾದ್ರು ಉದ್ದಕ್ಕಿರೋ ಲೋಟನ ತೊಗೊಂಡು ಅದರಿಂದ ಸ್ಮ್ಯಾಶ್ ಮಾಡ್ಕೊಳ್ಬೋದು. ಸ್ಮ್ಯಾಶರ್ ಇರಲೇಬೇಕು ಅನ್ನೋದೇನಿಲ್ಲ. ಈಗ ನಾನು ಒಂದು ಸೌಟಷ್ಟು ಬಟಾಣಿ ಮತ್ತು ಬೇಯಿಸಿರೋ ಆಲೂಗೆಡ್ಡೆನ ನಾನು ಗ್ರೈಂಡ್ ಮಾಡ್ಕೊಳ್ಳೋಕ್ಕೆ ಮಿಕ್ಸರಿಗೆ ಹಾಕ್ಕೊಳ್ತೀನಿ. ಸೊ ನಾನು ಏನು ಮಸಾಲೆ ಪುರಿಗೆ ಬೇಕಾಗಿರೋ ಮಸಾಲನ ಮಿಕ್ಸರಲ್ಲಿ ಹಾಕ್ಕೊಂಡಿದ್ದೀನಿ. ಈಗ ಗ್ರೈಂಡ್ ಮಾಡ್ಕೊಳ್ಳೋಣ. ಇದು ನೋಡಿ, ಇನ್ನೂ ಪೂರ್ತಿ ಗ್ರೈಂಡ್ ಆಗಿಲ್ಲ, ಇನ್ನೊಂದು ಸ್ವಲ್ಪ ಗ್ರೈಂಡ್ ಮಾಡ್ಕೊಳ್ಳೋಣ. ಈಗ ನೋಡಿ, ಮಸಾಲೆ ಪುರಿಗೆ ಏನು ಬೇಕಾಗಿತ್ತಲ್ಲ ಮಸಾಲೆ, ಅದೀಗ ಪೂರ್ತಿ ಗ್ರೈಂಡ್ ಆಗಿದೆ. ಈಗ ಮಸಾಲೆ ಪುರಿ ಮಸಾಲೆ ಹೇಗೆ ಮಾಡೋದಂತ ನೋಡೋಣ. ಕಾಯ್ದಿರೋ ಪ್ಯಾನಿಗೆ 2 ಟೇಬಲ್ ಸ್ಪೂನ್ ಆಗೋಷ್ಟು ಆಯಿಲ್ ಹಾಕೊಳ್ಳಿ. ಒಂದು 2 to 3 ಸೆಕೆಂಡ್ಸ್ ಆಯಿಲ್ ಸ್ವಲ್ಪ ಬಿಸಿ ಆಗೋ ತನಕ ವೆಯ್ಟ್ ಮಾಡಿ. ಆಮೇಲೆ ಇಲ್ಲಿ 1 ಟೇಬಲ್ ಸ್ಪೂನಷ್ಟು ಕೊರಿಯಾಂಡರ್ ಪೌಡರ್ ತೊಗೊಂಡಿದ್ದೀನಿ, ಮತ್ತು 1 ಟೇಬಲ್ ಸ್ಪೂನ್ ಆಗೋಷ್ಟು ಗರಂ ಮಸಾಲ ಮತ್ತು 1 ಚಿಟಿಕೆ ಅರಿಶಿನ ತೊಗೊಂಡಿದ್ದೀನಿ. ಸೊ ಎಣ್ಣೆ ಕಾದ ನಂತರ ಇದಿಷ್ಟನ್ನು ಎಣ್ಣೆಗೆ ಹಾಕಿ ಒಂದು 2 to 3 ಸೆಕೆಂಡ್ಸ್ ಫ್ರೈ ಮಾಡೋಣ. ಈ ಮಸಾಲ ಫ್ರೈ ಮಾಡ್ಕೊತಿದ್ದಂಗೆ ಈಗ ನಾವು ಏನು ರುಬ್ಕೊಂಡಿದ್ದೀವಲ್ಲ ಮಸಾಲ, ಇದನ್ನು ಹಾಕೊಳ್ಳೋಣ. ಇದಕ್ಕೆ 1 ಕಪ್ ಆಗೋಷ್ಟು ನೀರು ಹಾಕೊಳ್ಳೋಣ. ಈಗ ನೋಡಿ, ಒಂದು 10 ನಿಮಿಷ ನಾವು ಏನು ಮಸಾಲ ಹಾಕ್ಕೊಂಡಿದ್ವಿ, ಈಗ ಒಂದು 10 ನಿಮಿಷ ಅದು ನೀಟಾಗಿ ಬೆಂದಿದೆ. ಇದಿಷ್ಟು ಬೆಂದ ನಂತರ ಏನು ಮಾಡಬೇಕು, ನಾವು ಏನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ವಲ್ಲ ಬಟಾಣಿ ಮತ್ತು ಆಲೂಗೆಡ್ಡೆ, ಅದನ್ನು ಹಾಕ್ಕೊಳ್ಬೇಕು. ಈಗ ಅದನ್ನು ಹಾಕ್ಕೊಳ್ಳೋಣ. ನೋಡಿ, ಈಗ ನಾವೇನು ಬೇಯಿಸ್ಕೊಂಡಿದ್ದು ಬಟಾಣಿ ಮತ್ತು ಮಸಾಲೆ ಹಾಕಿದ ನಂತರ ಈ ರೀತಿ ಆಯಿತು. ಸೊ ಈಗ ನಿಮಗೇನಾದ್ರು ಮಸಾಲೆ ಸ್ವಲ್ಪ ತೆಳ್ಳಗೆ ಬೇಕು ಅಂತ ಅಂದರೆ ಒಂದು ಅರ್ಧ ಕಪ್ಪಷ್ಟು ನೀರು ಹಾಕೊಳ್ಳಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ. ನೋಡಿ, ಈಗ ಸಮೋಸಾಗೆ ಒಳಗಡೆ ಸ್ಟಫ್ಗೆ ಏನೇನು ಬೇಕೋ ಅದೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಆಲೂಗೆಡ್ಡೆ ಏನು ಬೇಯಿಸಿಟ್ಕೊಂಡಿದ್ನಲ್ಲ ಆವಾಗಲೇ ಅದನ್ನು ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಪಲ್ಯ ಮಾಡ್ಕೊಳ್ಳೋಕ್ಕೆ ಏನು ಆನಿಯನ್ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಂದು ಅರ್ಧ ಟೀ ಸ್ಪೂನಷ್ಟು ಚಿಲ್ಲಿ ಪೌಡರು. ನಿಮಗೇನಾದರೂ ಖಾರ ಜಾಸ್ತಿ ಬೇಕಂದರೆ ಚಿಲ್ಲಿ ಪೌಡರ್ನ ಜಾಸ್ತಿ ಮಾಡ್ಕೊಳ್ಳಿ.
ಅರ್ಧ ಟೇಬಲ್ ಸ್ಪೂನಷ್ಟು ಗರಂ ಮಸಾಲ ತೊಗೊಂಡಿದ್ದೀನಿ, ಒಂದು 1/4 ಟೇಬಲ್ ಸ್ಪೂನಷ್ಟು ಚಾಟ್ ಮಸಾಲ ತೊಗೊಂಡಿದ್ದೀನಿ, ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಧನಿಯಾ ಪುಡಿ ತೊಗೊಂಡಿದ್ದೀನಿ, ಮತ್ತು ಜೀರಿಗೆ, ಒಂದು ಚಿಟಿಕೆ ಅರಿಶಿನ. ಈಗ ನೋಡೋಣ ಬನ್ನಿ ಹೇಗೆ ಮಾಡೋದಂತ. ಈಗ ಬಾಣಲಿಯಲ್ಲಿ ಒಂದು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಕಾಯ್ತಿದ್ದಂಗೆ ನಾವೇನು ತೊಗೊಂಡಿದ್ದೀವಲ್ಲ ಆನಿಯನ್, ಮತ್ತು ಜೀರಿಗೆ, ಇದನ್ನು ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ಆನಿಯನ್ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ. ಪಾರ್ಲಲ್ಲಿ ನಿಮಗೆ ಮಸಾಲ ಪಾನಿಪುರಿಗೆ ಮಸಾಲ ಮಾಡ್ಕೊಂಡಿದ್ನಲ್ಲ, ಅದು ರೆಡಿಯಾಗಿದೆ ನೋಡಿ. ಪಾನಿಪುರಿ ಮಸಾಲ ಚೆನ್ನಾಗಿ ಕುದ್ದಿದೆ. ಸೊ ಇದನ್ನ ಈಗ ಆಫ್ ಮಾಡ್ಕೊಳ್ಬೋದು. ಈಗ ಆನಿಯನ್ ಫ್ರೈ ಆಯಿತು. ಆನಿಯನ್ ಫ್ರೈ ಆಗ್ತಾ ಇದ್ದಂಗೆ ಫ್ರೈ ಆಗಿರೋ ಆನಿಯನ್ಗೆ ನಾನು ಸ್ಮ್ಯಾಶ್ ಮಾಡ್ಕೊಂಡಿರೋ ಆಲೂಗೆಡ್ಡೆ ಹಾಕೋತೀನಿ. ಈಗ ಆಲೂಗೆಡ್ಡೆ ಹಾಕಿದ್ಮೇಲೆ ನಾವೇನು ಗರಂ ಮಸಾಲ, ಚಾಟ್ ಮಸಾಲ ಮತ್ತು ಧನಿಯಾ ಪೌಡರ್ ಎಲ್ಲ ತೊಗೊಂಡಿದ್ವಿ ಅದನ್ನೆಲ್ಲ ಹಾಕೋತೀನಿ. ನೋಡಿ ಇವಾಗ ಏನು ಮಸಾಲ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಸೊ ಸ್ವಲ್ಪ ಆಯಿಲಿ ಥರ ಬೇಕಾದವರು ಒಂದು ಸ್ವಲ್ಪ ಆಯಿಲ್ ಸೇರಿಸ್ಕೊಳ್ಳಿ. ಸೊ ಸಮೋಸ ಆಲ್ರೆಡಿ ಹೊರ್ಗಡೆ ಲೇಯರ್ನ ಮತ್ತೆ ನಾವು ಮಾಡಿ ಎಣ್ಣೆಯಲ್ಲಿ ಕರಿಯೋದ್ರಿಂದ ಜಾಸ್ತಿ ಆಯಿಲ್ ಈ ಪಲ್ಯಕ್ಕೇನು ಬೇಡ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಈಗ ಇದು ಪಲ್ಯ ಆಗಿದೆ, ಆಫ್ ಮಾಡ್ಕೊಳ್ಳೋಣ. ಈಗ ಸಮೋಸ ಮಾಡ್ಕೊಳ್ಳೋಣ ಬನ್ನಿ. ನಾವೇನು ಹಿಟ್ಟು ಕಲಸಿಟ್ಕೊಂಡಿದ್ವಿ ಅಲ್ವಾ ಔಟರ್ ಲೇಯರ್ಗೆ, ಆ ಹಿಟ್ಟು ಈ ಥರ ಈಗ ಮೆತ್ತಗಾಗಿದೆ. ಈಗ ಚಪಾತಿ ಹೆಂಗೆ ಲಟ್ಟಿಸ್ಕೊತೀವಲ್ಲ ಆ ಥರ ಚಪಾತಿ ಈ ಥರನೇ ಲಟ್ಟಿಸ್ಕೊಳ್ಳೋಣ. ಓಕೆ, ಈಗ ಕರೆಕ್ಟಾಗಿ ಆಫ್ಗೆ ಕಟ್ ಮಾಡ್ಕೋಬೇಕು. ಈ ಥರ ಅರ್ಧಕ್ಕೆ ಕರೆಕ್ಟಾಗಿ ಕಟ್ ಮಾಡ್ಕೋಬೇಕು. ಸೊ ನಮಗೆ 2 ಲೇಯರ್ ಸಿಗುತ್ತೆ ಈ ಥರ. ಸೊ ಈಗ ಏನು ಮಾಡಬೇಕಂದ್ರೆ ಈ ಅರ್ಧ ಭಾಗನ ಈ ಥರ ಇಟ್ಕೊಂಡು ಜಸ್ಟ್ ಆ ಎಡ್ಜಲ್ಲಿ ಮಾತ್ರ ನೀರು ಹಚ್ಕೊಳ್ಳಿ. ಈಗ ನೋಡಿ ಆ ನೀರು ಹಚ್ಕೊಂಡಿದ್ದು ಲೇಯರ್ನ ಇನ್ನೊಂದು ಅರ್ಧ ಲೇಯರ್ ಮೇಲೆ ಇಟ್ಟರೆ ನಿಮಗೆ ಈ ಕೋನ್ ಶೇಪಲ್ಲಿ ಇದು ಸಿಗುತ್ತೆ. ಸೊ ಒಂದ್ಸತಿ ಕೋನ್ ಶೇಪ್ ಇದು ಆದಮೇಲೆ ಈಗ ನಾನೇನು ಮಾಡ್ತೀನಿ, ಇಲ್ಲಿ ಒಳಗಡೆ ನಾನು ಏನು ಆಲೂಗೆಡ್ಡೆ ಮಾಡಿಟ್ಕೊಂಡಿದ್ದೆ ಈ ಸ್ಟಫ್ನ ಹಾಕ್ತೀನಿ. ಈ ಸ್ಟಫ್ ಹಾಕಿದ ನಂತರ ಈಗ ನೋಡಿ ಈ ಜಸ್ಟ್ ಈ ಕಾರ್ನರ್ನ ನೀಟಾಗಿ ಪ್ರೆಸ್ ಮಾಡ್ಕೊಳ್ಳಿ. ಸೊ ಈ ಕಾರ್ನರ್ನ ನೀವು ಆದಷ್ಟು ಕರೆಕ್ಟಾಗಿ ಲಾಕ್ ಮಾಡಿದರೆ ಎಣ್ಣೆಲಿ ಹಾಕಿದ್ರೆ ನೀವು ಏನು ಈ ಸ್ಟಫ್ ಒಳಗಡೆ ಹಾಕಿದ್ದೀರೋ ಅದು ಒಡ್ಕೊಂಡು ಎಣ್ಣೆಗೆಲ್ಲ ಬರಲ್ಲ. ಸೊ ನೀಟಾಗಿ ಫ್ರೈ ಆಗುತ್ತೆ. ಇದು ನೋಡಿ ನೀಟಾಗಿ ಕ್ಲೋಸ್ ಮಾಡ್ಕೋಬೇಕು. ಈಗ ಪೂರ್ತಿ ಕ್ಲೋಸ್ ಆಗಿದೆ. ಸೊ ಇದೇ ಥರ ಇದು ಇನ್ನೊಂದು ಅರ್ಧ ಇತ್ತಲ್ಲ ಅದಕ್ಕೆ ಜಸ್ಟ್ ಒಂದು ಅರ್ಧ ಮಾತ್ರ ಒಂದು ಸ್ವಲ್ಪ ನೀರು ಹಚ್ಕೊಳ್ಳಿ. ಮೈದಾ ಹಿಟ್ಟಾದ್ರಿಂದ ಇದು ಅಂಟ್ಕೊಂಡ್ಬಿಡತ್ತೆ. ಸುಮ್ಮನೆ ಒಂದು ಲೇಯರ್ ನೀರು ಹೇಳ್ಕೊಳ್ಬೇಕು. ಜಸ್ಟ್ ಕೋನ್ ಶೇಪ್ ಬರೋ ತನಕ ಫೋಲ್ಡ್ ಮಾಡಿ ಅಷ್ಟೇ. ಸೊ ಈಗ ನನಗೆ ಮತ್ತೆ ಕೋನ್ ಶೇಪ್ ಸಿಕ್ಕಿದೆ. ಈಗ ಮತ್ತೆ ನನ್ನ ಆಲೂಗೆಡ್ಡೆ ಸ್ಟಫ್ನ ಹಾಕ್ತಾ ಇದೆ. ಮತ್ತೆ ಕಾರ್ನರ್ಸ್ ಏನಾದ್ರು ಜಾಸ್ತಿ ಆದರೆ ಬೇಕಾದ್ರೆ ಇದನ್ನು ರಿಮೂವ್ ಮಾಡ್ಕೊಳ್ಳಿ. ನಿಮಗೆ ಕಾರ್ನರ್ಸ್ ಏನಾದ್ರು ಜಾಸ್ತಿ ಆಗ್ತಾ ಇದೆ ಅಂತ ಅನಿಸಿದ್ರೆ ಜಸ್ಟ್ ಕಾರ್ನರ್ಸ್ನ ರಿಮೂವ್ ಮಾಡ್ಕೊಳ್ಳಿ. ಇದು ಸ್ವಲ್ಪ ಕರೆಕ್ಟಾಗಿ ಲಾಕ್ ಮಾಡಬೇಕು, ಒಳಗಡೆ ಸ್ಟಫ್ ಬರದೇ ಇರೋ ಥರ. ಈಗ ನೋಡಿ ಇದು ಲಾಕ್ ಆಗಿದೆ. ಸೊ
ಸೊ ಹೀಗೆ ರೆಡಿ ಮಾಡಿ ಇಟ್ಕೊಳ್ಳೋಣ. ನಾನೀಗ ಒಂದು 4 ಸಮೋಸ ಆಗೋಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ಇದನ್ನು ಜಸ್ಟ್ ಎಣ್ಣೆ ಎಲ್ಲ ಹಾಕಿ ಈಗ ಇದನ್ನು ಫ್ರೈ ಮಾಡೋಣ. ಈಗ ನೋಡಿ ಎಣ್ಣೆ ಫುಲ್ ಕಾದಿದೆ. ಸೊ ನಾನು ಏನು ಸಮೋಸ ರೆಡಿ ಮಾಡ್ಕೊಂಡಿದ್ದೆ ಇದನ್ನು ಎಣ್ಣೆಗೆ ಹಾಕ್ತೀನಿ. ಸೊ ಈಗ ಎಣ್ಣೆಗೆ ಹಾಕೋ ಮುಂಚೆ ಇದು ಲಾಕಿಂಗ್ ಪ್ರಾಪರ್ ಮಾಡಿದ್ದೀವ ಅಂತ ಒಂದು ಸತಿ ಚೆಕ್ ಮಾಡಿಕೊಂಡು ನಂತರ ಎಣ್ಣೆಗೆ ಹಾಕಿ. ಯಾಕಂದರೆ ಈ ಲಾಕಿಂಗ್ ಓಪನ್ ಆದರೆ ಮತ್ತು ಎಣ್ಣೆಗೆಲ್ಲ ನೀವು ಒಳಗಡೆ ಏನು ಆಲೂಗೆಡ್ಡೆ ಸ್ಟಫ್ ಮಾಡಿದ್ದೀರಾ ಅದೆಲ್ಲ ಬರುತ್ತೆ ಆಚೆಗೆ ಎಣ್ಣೆಗೆ. ಸೊ ಈಗ ಜಸ್ಟ್ ಹಾಕಿದ್ದೀನಿ. ಇದು ಸ್ವಲ್ಪ ಫ್ರೈ ಮಾಡುವಾಗ ನೋಡಿ ಟರ್ನ್ ಮಾಡಬೇಕು, ಇಲ್ಲಾಂದರೆ ಸೀದೋಗುತ್ತೆ ಹೊರಗಡೆ ಲೇಯರ್. ಈಗ ನೋಡ್ಕೊಳ್ಳಿ, ನೋಡಿ ಟರ್ನ್ ಮಾಡಿ. ಹಾಕಿದ ನಂತರ ಸ್ವಲ್ಪ ತಿರುಗಿಸ್ಬೇಡಿ ಹಾಕಿದ ತಕ್ಷಣ, ಯಾಕಂದರೆ ಹೊರಗಡೆ ಲೇಯರ್ ಸಾಫ್ಟ್ ಇರುತ್ತಲ್ಲ, ಒಳಗಡೆ ಇದರಿಂದ ಈಗ ಇದು ಜಸ್ಟ್ ಅದಕ್ಕೆ ಟಚ್ ಆದರೆ ಮತ್ತೆ ಓಪನ್ ಆಗೋ ಸಾಧ್ಯತೆ ಇರುತ್ತೆ. ಸೊ ಇದು ನೋಡಿ ಟರ್ನ್ ಮಾಡಿ. ಈಗ ನೋಡಿ ಫ್ರೈ ಆಗ್ತಾ ಇದೆ. ಈಗ ನೋಡಿ ಇದು ಕಂಪ್ಲೀಟ್ ಆಗಿದೆ, ಫ್ರೈ ಆಗಿದೆ. ಸೊ ಇದನ್ನು ಜಸ್ಟ್ ತೆಗೆದುಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಈಗ ಮಸಾಲ ರೆಡಿ ಇತ್ತು. ನಾನು ನಿಮಗೆ ತೋರಿಸಿದ್ದೆ ಮಸಾಲ ನಾವು ಏನು ಮಾಡ್ಕೊಂಡಿದ್ವಿ. ಇದು ಪಾನಿಪುರಿ ಮಸಾಲ ನಾವು ಈ ಥರ ಆಗಿತ್ತು ಫೈನಲಿ ಆದಮೇಲೆ. ಆಮೇಲೆ ಸಮೋಸ ಕರೆದಿಟ್ಕೊಂಡಿದ್ವಿ. ಸೊ ಈಗ ಮಸಾಲ ಪುರಿ ಮಾಡ್ಕೊಂಡಿದ್ದೀನಿ. ಸೊ ಪೂರಿ ಸ್ಮ್ಯಾಶ್ ಮಾಡಿ ಮಸಾಲ ಹಾಕಿ ಆನಿಯನ್ ಮತ್ತು ಟೊಮ್ಯಾಟೊ ಮತ್ತು ಸೇವಿಂದ ಗಾರ್ನಿಷ್ ಮಾಡಿದ್ದೀನಿ. ಸೊ ನನಗೆ ನನ್ನ ಹಸ್ಬೆಂಡ್ಗೆ 2 ಪ್ಲೇಟ್ ಮಸಾಲ ಪುರಿ ಮಾಡ್ಕೊಂಡಿದ್ದೀನಿ. ಮತ್ತು ಇಲ್ಲಿ ಈ ಸಮೋಸನ ಇದ್ರ ಜೊತೆ ಸಾಸ್ ಜೊತೆನೂ ತಿನ್ಬೋದು, ಬರೀ ಸಮೋಸನ. ಇಲ್ಲ ಅಂತಂದರೆ ನಾವು ಹೇಗೆ ಪಾನಿಪುರಿ ಅಂಗಡಿಗಳಲ್ಲೆಲ್ಲ ಸಮೋಸ ಮಸಾಲ ತಿಂತೀವೋ ಆ ಥರ ಇಲ್ಲಿ ನೋಡಿ ನಾನು ಸಮೋಸಾನ ಸ್ಮ್ಯಾಶ್ ಮಾಡಿ ಮೇಲೆ ಮಸಾಲ ಮತ್ತು ಆನಿಯನ್ ಟೊಮ್ಯಾಟೊಯಿಂದ ಗಾರ್ನಿಷ್ ಮಾಡಿದ್ದೀನಿ. ಸೊ ಫ್ರೆಂಡ್ಸ್ ನೋಡಿ ಮಸಾಲ ಪುರಿ ಮತ್ತು ಸಮೋಸ ಮಸಾಲನ ಮನೆಯಲ್ಲೇ ಹೀಗೆ ಮಾಡ್ಕೊಂಡು ತಿನ್ಬೋದು. ಥ್ಯಾಂಕ್ ಯು ಫ್ರೆಂಡ್ಸ್. ವಿಡಿಯೋ ನಿಮಗೆ ಲೈಕ್ ಆಗಿದ್ದರೆ ಕೆಳಗಡೆ ಲೈಕ್ ಬಟನ್ ಕ್ಲಿಕ್ ಮಾಡಿ.